ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷದ ಜೊತೆಗೆ ಡಿಸಿಎಂ ಸ್ಥಾನ ದೊರೆಯಲಿ. ಬಡಕುಂದ್ರಿ ಹೊಳೆಮ್ಮ ದೇವಿಗೆ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ದಡದಲ್ಲಿರುವ ಹೊಳೆಮ್ಮ ದೇವಿ ದೇವಸ್ಥಾನ. ಹುಣ್ಣಿಮೆ ದಿನ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಯಮಕನಮರಡಿ ಕ್ಷೇತ್ರದ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅವರ ಫೋಟೋ ಕೈಯಲ್ಲಿ ಹಿಡಿದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಮಾನಿಂಗ್ ಶಿರಗುಪ್ಪಿ ಅವರ ಮುಂದಾಳತ್ವದಲ್ಲಿ ವಿಶೇಷ ಪೂಜೆ. ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೇಡಿಕೊಂಡ ಅಭಿಮಾನಿಗಳು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬದ ಮನೆದೇವರು ಕೂಡ ಹೊಳೆಮ್ಮ ದೇವಿ. ಸತೀಶ್ ಜಾರಕಿಹೊಳಿ ಅವರಿಗೆ ದೇವಿಯ ಆಶೀರ್ವಾದ ಸದಾ ಇರಲಿ. ದೇವಿಯ ಆಶೀರ್ವಾದದಿಂದ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಸ್ಥಾನ ದೊರೆಯಲಿ ಅಂತ ಹಾರೈಸಿದ್ರು. ಮಾನಿಂಗ್ ಶಿರಗುಪ್ಪಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು, ಯಮಕನಮರಡಿ ಮತಕ್ಷೇತ್ರ. ವರದಿಗಾರರು ಗಂಗಾಧರ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಬಡಕುಂದ್ರಿ. ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮ್ಮ ದೇವಿಯ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಲೋಕೋಪಯೋಗಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ಹೆಸರ ಮೇಲಿಂದ ಇವತ್ತು ಹುಣ್ಣಿಮೆ ದಿವಸ ಆ ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಮಾಡಿರಿ ಅಂತೇಳಿ ಅವರ ಅಭಿಮಾನಿ ಬಳಗದವರೆಲ್ಲರೂ ಇವತ್ತು ಬಂದು ಆ ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಹಚ್ಚಿರುತ್ತಾರೆ. ಅದೇ ಪ್ರಕಾರ ನಾವು ಇವತ್ತು ಹೊಳೆಮ್ಮ ದೇವಿಗೆ ಯಾಗ ಅಭಿಷೇಕ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಸಲುವಾಗಿ ಯಾಕೆ ಮಾಡತ್ತೀರಿ ಅಂತ ಕೇಳಿದಾಗ ಅವರ ಇಲ್ರಿ, ಮತ್ತು ಇವತ್ತು ನಮ್ಮ ರಾಜ್ಯದ ದೊಡ್ಡ ಹುದ್ದೆಯಾಗಿರ್ತಕ್ಕಂಥ KPC ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರಿಗೆ ಸಿಗಬೇಕಂತ ಅವರ ಅಭಿಮಾನಿಗಳೆಲ್ಲರೂ ಕೂಡಿ ಬಂದು ಹೇಳಿದಾಗ ಇವತ್ತು ಅವರು KPC ಸ್ಥಾನ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ ಚುಕ್ಕಾಣಿ ಹಿಡಿಲಿ ಅಂತ ಹೊಳೆಮ್ಮ ದೇವಿಗೆ ಅವರು ಅಭಿಷೇಕ ಮಾಡಿದ್ದಾರೆ. ಆ ಪ್ರಕಾರ ನಾವು ದೇವಿಗೆ ಅವರ ಹೆಸರ ಮೇಲಿಂದ ಇವತ್ತು ಅಭಿಷೇಕ ಪೂಜೆ ಪುರಸ್ಕಾರ ಅಲಂಕಾರ ಪೂಜೆಯನ್ನು ಇವತ್ತು ಹುಣ್ಣಿಮೆ ದಿವಸ ಮಾಡಿದ್ದೇವೆ. ಅವರ ಆ ಅಭಿಮಾನಿಗಳ ಇಚ್ಛೆಯಂತೆ ಇವತ್ತು ಅವರು ರಾಜ್ಯದಲ್ಲಿ KPC ಅಧ್ಯಕ್ಷ ಸ್ಥಾನ ಸಿಗಲಿ ಅಂತ ನಾವು ಎಲ್ಲ ಪೂಜಾರಿಗಳು ಅರ್ಚಕರೆಲ್ಲ ಕೂಡಿ ಹಾರೈಸಿ ಅವರ ಹೆಸರ ಮೇಲಿಂದ ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿರುತ್ತೇವೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಂತರ ಯಾರಾದರೂ ಅಹಿಂದ ನಾಯಕಂತ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಅದಕ್ಕೆ ಅವರಿಗೆ ಈ ಬರುವಂಥ ದಿನದಲ್ಲಿ ಅಂದರೆ ಇನ್ನು 2-3 ದಿನಗಳಲ್ಲಿ ಏನು ರಾಜಕೀಯ ಚಲನವಲನಗಳು ನಡೀತಾ ಇದೆ ಅಲ್ಲಿ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷರ ಜೊತೆಗೆ DCM ಹುದ್ದೆನೂ ಕೂಡ ಕೊಡಬೇಕು ಅಂತ ನಾವು ನಮ್ಮ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಮನೆ ದೇವರಾದ ಹೊಳೆಮ್ಮ ದೇವಿ ಅವರಿಗೆ ಬಂದು ನಾವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ಅಷ್ಟೇ. ನಾವು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ನಾಯಕ, ಇಲ್ಲಿವರೆಗೆ ಯಾವುದೋ ಕೆಲಸಗಳನ್ನು ಪಕ್ಷ ನೀಡಿದ್ದಲ್ಲಿ ಎಲ್ಲನೂ ಸರಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ, ಮುಂದೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅದಕ್ಕಾಗಿ ಹೊಳೆಮ್ಮ ದೇವಿ ಆಶೀರ್ವಾದವನ್ನು ಪಡೆದು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ DCM ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ನಾವು ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾವು ಕೇಳೋದಿಷ್ಟೇ, KPCC ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನ ಕೊಡಬೇಕಂತ ಕೇಳ್ತಾ ಇದ್ದೀವಿ.
ಮತ್ತೇನಂತಂದ್ರೆ ನೀವು ಎಮ್ಕೊಂಡಿ ಕ್ಷೇತ್ರದವರು. ಎಸ್, ಹೌದು, ನಾವು ಎಮ್ಕೊಂಬಡಿ ಕ್ಷೇತ್ರದವರು. ನಾನೊಬ್ಬನೇ ಅಲ್ಲ, ನಾವು ಈಗ ಬಂದಿರುವಂಥ ನಮ್ಮ ಸತೀಶಣ್ಣ ಅಭಿಮಾನಿ ಬಳಗ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ತುಂಬ ಸತೀಶಣ್ಣ ಜಾರಕಿಹೊಳಿ ಅಭಿಮಾನಿಗಳಿದ್ದಾರೆ. ಅದ್ರ ಜೊತೆಗೆ ಸಮುದಾಯ ಅವ್ರ ಜೊತೆಗೆ ನಿಂತಿದೆ. ಅಹಿಂದ ವರ್ಗ ಟೋಟಲಿ ಎಷ್ಟಿದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ನಂತರ ಎಲ್ಲ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಜೊತೆಗೆ ನಿಂತಿದೆ. ಅದಕ್ಕೆ ಈ ಸ್ಥಾನವನ್ನು ಕೊಟ್ಟರೆ ಮತ್ತು 2028ಕ್ಕೆ ಈ ಹೊಳೆಮ್ಮ ದೇವಿ ಆಶೀರ್ವಾದ ಜೊತೆಗೆ ಮತ್ತೆ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಂತ ಒಂದು ಆತ್ಮವಿಶ್ವಾಸ ಇದೆ.